ಮನೆಯಲ್ಲಿ ಹಳ್ಳಿಗಳು ತುಂಬಾ ಇದೆಯಾ? ಆ ಹಳ್ಳಿಗಳನ್ನು ಮನೆಯಿಂದ ಹೊರಗಾಕುವ ಒಂದು ಒಳ್ಳೆ ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಅವು ಯಾವ ಜಾಗದಲ್ಲಿ ತುಂಬಾ ಇರುತ್ತೆ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅವು ತುಂಬಾ ಎಲ್ಲಿ ಲೈಟ್ ಇರುತ್ತೆ ಅಲ್ಲಿರುತ್ತೆ, ಮತ್ತು ನಮ್ಮದು ಮೈನ್ ಡೋರ್ ಇರುತ್ತಲ್ವ, ಮೈನಾಗಿ ಅಲ್ಲೇ ತುಂಬ ಜಾಸ್ತಿ ಇರುತ್ತೆ. ಇದು 100% ಮೈನ್ ಡೋರಿಂದನೇ ಇವು ಬರೋದು. ಸ್ವಲ್ಪ ಗ್ಯಾಪ್ ಇರಲಿ ಬಿಡಿ, ಅಲ್ಲಿಂದನೇ ಬರುತ್ತೆ ಅವು. ಮತ್ತು ಬಂದು ನಾವೇನು ಫುಡ್ ಇಟ್ಟಿರ್ತೀವಿ ಅಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ. ಮತ್ತು ನಮ್ಮದು ಯಾವುದಾದ್ರೂ ಫೋಟೋಸ್ ಇರುತ್ತಲ್ಲ ಅಲ್ಲಿ ಬಂದು ಸೇರ್ಕೊಳುತ್ತೆ. ಇವಾಗ ಎಲ್ಲರೂ ಸಾಮಾನ್ಯವಾಗಿ ಭತ್ತದ ತೋರಣ ಮೈನ್ ಡೋರ್ಗೆ ಹಾಕಿರ್ತೀವಲ್ವ, ಅಲ್ಲಿ ಬಂದು ಮೈನಾಗಿ ಸೇರ್ಕೊಳುತ್ತೆ. ಮತ್ತು ಓಡಾಡ್ತಾ ಇದ್ದರೆ ನಮ್ಮ ಮೇಲೆ ಬಂದು ಬೀಳ್ತಾ ಇರುತ್ತೆ. ಅದಕ್ಕೆ ನಾನು ಯೂಸ್ ಮಾಡೋ ಅಂಥ ಟಿಪ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೂ ಉಪಯೋಗ ಆಗಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಸಿಂಪಲ್ ರೆಮಿಡಿ, ಮನೆಯಲ್ಲೇ ಇರುವಂತಹ ರೆಮಿಡಿಯಿಂದ ನಾನು ಯೂಸ್ ಮಾಡ್ತಾ ಇರೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ಈಗ ನೋಡಿ. ಈಗ ನಾನು ಒಂದು 2 ಗಡ್ಡೆ ಆಗುವಷ್ಟು ಈರುಳ್ಳಿನ ಸಿಪ್ಪೆನೆಲ್ಲ ತೆಗೆದು ಈ ಥರ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಈ ಥರ ಒಂದು 3 ಭಾಗ ಥರ ಕಟ್ ಮಾಡ್ಕೊಳ್ಳಿ. ಇದು ಅದ್ರ ಮೇಲೆ ಇರೋ ಹೊಟ್ಟೆನು ಬೇಕಾಗಿಲ್ಲ. ಈ ಥರ ವೀಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ನ ತಗೊಂಡು ಈಗ ಆ ಈರುಳ್ಳಿನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ತುಂಬಾ ಖಾರ ಇರುತ್ತೆ. ಆದಷ್ಟು ಈ ಥರ ಸಣ್ಣದೇ ತಗೊಳ್ಳಿ. ದೊಡ್ಡದು ತಗೊಂಡ್ರೆ ಖಾರ ಇರಲ್ಲ. ಆದಷ್ಟು ಈ ಥರ ಮೀಡಿಯಮ್ ಸೈಜ್ದೇ ತೊಗೊಂಡ್ರೆ ಅದು ತುಂಬ ಖಾರ ಇರುತ್ತೆ. ಅದಕ್ಕೆ ಮಿಕ್ಸಿ ಜಾರ್ನೆಲ್ಲ ಹಾಕ್ಕೊಂಡು ಈಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಈ ಥರ ಗ್ರೈಂಡ್ ಮಾಡ್ಕೊಂಡು ತಗೊಂಬರಬೇಕು. ಆದಷ್ಟು ಈ ಥರ ಪೇಸ್ಟ್ ಆಗಿರಬೇಕು. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇದಕ್ಕೇನು ಜಾಸ್ತಿ ನೀರು ಹಾಕಬೇಡಿ. ಆದಷ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕೋದ್ರಿಂದ ಖಾರ ಇರಲ್ಲ. ಆದಷ್ಟು ಕಮ್ಮಿನೇ ಮಾಡ್ಕೊಳ್ಳಿ. ಈಗ ಇದನ್ನು ಸ್ಪೂನಲ್ಲಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಜಾಸ್ತಿನೇ ಬರುತ್ತೆ. ಈಗ ಈ ಥರ ಸ್ಪ್ರೇ ಬಾಟ್ಲೆಲ್ಲ ಹಾಕ್ಕೊಂಡು ನಮಗೆ ಎಲ್ಲಿ ಮನೆಯಲ್ಲಿ ಹಳ್ಳಿಗಳು ತುಂಬಾ ಇರುತ್ತೆ, ಆದಷ್ಟು ಮೈನ್ ಡೋರಲ್ಲೇ ಹಾಕ್ಕೊಳ್ಳಿ. ಮತ್ತು ಡೋರ್ ಹಿಂದೆ ಇರುತ್ತಲ್ಲ ಅಲ್ಲಿ ಬಂದು ಸೇರ್ಕೊಳುತ್ತೆ. ಮತ್ತು ನಾವೇನಾದರೂ ಫುಡ್ ಇಟ್ಟಿರ್ತೀವಲ್ಲ ಅಲ್ಲಿ ಬಂದು ಸೇರ್ಕೊಳುತ್ತೆ ಮೈನಾಗಿ. ಆ ಥರ ಸ್ಪ್ರೇ ಮಾಡ್ಕೊಳೋದ್ರಿಂದ ಮಾಯ ಅಂತೂ ಆಗೇ ಆಗುತ್ತೆ ಹಳ್ಳಿಗಳಂತೂ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಭತ್ತದ ತೋರಣ ಇರುತ್ತಲ್ಲ ಅದ್ರ ಹಿಂದೆನೂ ಬಂದು ಸೇರ್ಕೊಂಡ್ಬಿಡುತ್ತೆ. ನಾವಂತೂ ಭಯ ಪಟ್ಬಿಡ್ತೀವಿ ತೆಗಿಯೋವಾಗ ಎತ್ತೋವಾಗ. ಆವಾಗ ಭಯ ಆಗುತ್ತೆ. ಅಲ್ಲಿ ಸ್ಪ್ರೇ ಮಾಡ್ಕೊಳ್ಳಿ. ವಾರಕ್ಕೆ ಒಂದು ಸರಿ ಆದರೂ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಹಳ್ಳಿಗಳಂತೂ ಮನೆಯಲ್ಲಿ ಮಾಯ ಆಗೋಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ನೀವು ಕೇಳ್ಬೋದು, ಈ ಥರ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಗೋಡೆ ಅಂತೂ ಗಲೀಜಾಗಲ್ವಂತ. ಏನೂ ಆಗಲ್ಲ. ನಾವೇ ಈರುಳ್ಳಿ ಕಟ್ ಮಾಡೋವಾಗ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅದಕ್ಕೆ ಈ ಥರ ಟಿಪ್ಸ್ನ ಯೂಸ್ ಮಾಡೋದ್ರಿಂದ ಹಳ್ಳಿಗಳಂತೂ ಮಾಯ ಆಗೋಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಅದೇ ರೀತಿ ಇನ್ನೊಂದು ಟಿಪ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಮೊಟ್ಟೆನ ನಾವು ಕ್ಯಾಶುಯಲ್ ಆಗಿ ಮನೆಯಲ್ಲಿ ಇದ್ದೇ ಇರುತ್ತಲ್ವ, ಇವಾಗ ಅದರಿಂದ ಒಂದು ಒಳ್ಳೆ ಟಿಪ್ಸ್ನ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ನಾವು ಮೊಟ್ಟೆನ ಸಿಪ್ಪೆ ಇರುತ್ತಲ್ವ ಅದನ್ನು ಬಿಸಾಕಕ್ಕೆ ಹೋಗಬೇಡಿ. ಇವಾಗ ಇದರಲ್ಲಿ ಒಂದು ಒಳ್ಳೆ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲೇ. ಇವಾಗ ನಾವು ಈ ಥರ ಅರ್ಧ ಭಾಗ ಆಗುವಷ್ಟು ನಾವು ಮೊಟ್ಟೆ ಸಿಪ್ಪೆನ ತಗೊಂಡಿದ್ದೀವಿ. ಈಗ ಇದನ್ನು ಬಿಸಾಕಕ್ಕೆ ಹೋಗಬೇಡಿ. ಈಗ ಇದನ್ನು ತಗೊಂಡು ಬಂದು ನಾವು ವಿಂಡೋಸ್ ಇರುತ್ತಲ್ವ, ವಿಂಡೋಸ್ ಹತ್ರ ಇಡೋದ್ರಿಂದ ಹಳ್ಳಿಗಳಂತೂ ಮಾಯ ಆಗೋಗುತ್ತೆ. ಆ ಹಳ್ಳಿಗಳು ಏನಕ್ಕಪ್ಪ ಬರುತ್ತೆ ಅಲ್ಲಿ ವಿಂಡೋಸ್ ಹತ್ರ ಅಂದರೆ, ಇವಾಗ ಚಿಕ್ಕದು ನೊಣ ಬಂದು ಅಲ್ಲಿ ಸೇರ್ಕೊಳುತ್ತೆ. ಆ ನೊಣನ ತಿನ್ನೋಕ್ಕೆ ಇದು ಹಳ್ಳಿ ಬಂದೇ ಬರುತ್ತೆ. ಅದಕ್ಕೆ ಇದನ್ನು ಇಡೋದ್ರಿಂದ ಒಂಥರ ಸ್ಮೆಲ್ಗೆ ಹೊರಟೋಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು TV ಯೂನಿಟ್ ಇರುತ್ತಲ್ಲ ಅಂಥ ಜಾಗದಲ್ಲೂ ಈ ಥರ ಇಡೋದ್ರಿಂದ ವಾರಕ್ಕೊಮ್ಮೆ ಆದರೂ ಈ ಥರ ಇಟ್ಬಿಟ್ಟು ಮತ್ತು ತೆಗ್ದಾಕಿದ್ರೆ ಅಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.